झाले मी टीचर नव्हा देव असल्यासारखं तुम्ही एवढं सगळं मुलांना शिकवतायचा तेवढे ते मुलं शिकवून ते मुलांना शाणं करता तुमचे पुढे कोण ऐकवतायचं बाबा. ಎಲ್ಲರೂ ಶುಭೋದಯ. ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾ ಅಂತೂ ಆರಾಮಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಯಾವ ವಾರ ಗೊತ್ತಾ? ಇವತ್ತು ಗುರುವಾರ, ಗುರುರಾಯರ ವಾರ. ಮತ್ತೆ ಏನು ಸ್ಪೆಷಲ್ ಇದೆ? ಹೇಳಿ ಅಲ್ಲ, ಏನಂತ ಎಲ್ಲರಿಗೂ ಗೊತ್ತಿದೆ. ಇವತ್ತು ಏನಿದೆ ಅಂತಂದ್ರೆ, ಇವತ್ತು ಶಿಕ್ಷಕರ ದಿನಾಚರಣೆ, ಟೀಚರ್ಸ್ ಡೇ. ನಮಗೆಲ್ಲ ಓದಿಸಿ ಕಲಿಸಿ ನಮಗೆ ತಿದ್ದಿ ತೀಡಿ ಈ ಲೆವೆಲ್ ತಂದವರು ನಮ್ಮ ಗುರುಗಳು. ಆ ಗುರುಗಳಿಗೆ ನಾನು ವಂದನೆ ಮಾಡ್ಕೋತೀವತ್ತ. ಎಲ್ಲ ನನ್ನ ಅಭಿಮಾನಿ ಯಾರ್ಯಾರು ಟೀಚರ್ ಇದ್ದೀರಲ್ಲ, ಎಲ್ಲ ನೋಡ್ತಾ ಇದ್ದೀರಲ್ಲ, ಎಲ್ಲರಿಗೂ ನನ್ನ ಕಡೆಯಿಂದ ನಿಮಗೆ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಿಮಗೆ. ಮತ್ತೆ ಇವತ್ತಿನ ಲಾಗ್ಗಳು ನಾ ಏನೇನು ಮಾಡ್ತೀನಿ, ನನ್ನ ಶಿಕ್ಷಕರು ಯಾರ್ಯಾರದಾರು ನಮ್ಮ ಮನೆಗಳಿಗೆ, ನನ್ನ ಎಲ್ಲರಿಗೂ ನಾ ಇವತ್ತು ಕೇಳಾಕಿದ್ದೀನಿ. ರೋನುಗಳು ಅಮ್ಮ ಬರ್ತಾರೆ ನಮ್ಮ ನೇಬರ್. ಅವ್ರ ಟೀಚರ್ಸ್ ಡೇ ಸಲುವಾಗಿ ಇವತ್ತು ಅವ್ರ ಮಗಳು ನನ್ನ ಬಟ್ಟೆ ಹಾಕೊಳಕಿದಾರಂತ. ಟೀಚರ್ ಅದಾವ, ಅದಕ್ಕೆ ನನ್ನ ಬಟ್ಟೆ ಭಾಳ ಇಷ್ಟ ಆಗ್ಯಾವಂತ. ಮತ್ತು ಕೊಡ್ರಿ ಅಂತ ಹೇಳ್ಯಾರ. ಅದಕ್ಕೆ ಅವ್ರು ಬಂದ್ರಂದ್ರೆ ಈ ಬಟ್ಟೆ ನಂಗೆ ಬ್ಲೌಸ್ ಐತಿ, ಅವ್ರಿಗೆ ಕೊಡ. ನೋಡಿ, ಗುರು ರಾಘವೇಂದ್ರ ಸ್ವಾಮಿ ನಿಮಗೆಲ್ಲ ಒಳ್ಳೇದು ಮಾಡಲಿ. ಸದಾ ರಾಯರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ನೋಡಿ ಏನು ನಡೆದದ ನಮ್ಮ ಮನೆಯೊಳಗೆ. ಕೆಲಸಗಳು ಸ್ಟಾರ್ಟ್ ಆಗ್ಯಾವ. ಅಜ್ಜಿನೂ ಎದ್ದಾರು. ಮತ್ತು ಇವ್ರು ಮೇಡಮ್ ಎಷ್ಟು ಗಂಟೆಗೆ ಬಂದಾರ ಗೊತ್ತಾ? ಇವತ್ತು ಮೇಡಮ್ ಎಷ್ಟು ಗಂಟೆಗೆ ಬಂದೇರಿ? ಇಲ್ಲಿ ಮಾತಾಡೋದಿಲ್ಲ ಇವತ್ತು ಇವ್ರ. ಯಾಕಂದ್ರೆ ಮೇಡಮ್ ಡ್ಯೂಟಿ ಎಷ್ಟು ಗಂಟೆಗೆ ಐತಿ ಏನು ಗೊತ್ತಿಲ್ಲ ಪಾಪ. ಅವ್ರವ್ರ ಪ್ರಾಬ್ಲಮ್ಗಳು ಮುಗಿವಲ್ಲು. ನಮ್ಮ ಮನೆಯೊಳಗೆ ಏನು ಕೆಲ್ಸಕ್ಕೆ ಬಂದಾಳಾಗ ಜಾಸ್ತಿನೇ ಆಗತ್ತೈತಿ ಆಕಿಗೆ. ಎಷ್ಟು ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ರೆ ನಮಗೆ ಏನಾದರೂ ಪಾಪ ಇದನ್ನ ಆಗತ್ತವು. ಏನು ಮಾಡೋದು ನಮಗೈತಿ. ನಮ್ಮ ಗುರುಗಳು ಅಂತಂದ್ರೆ ಇವರು ಒಬ್ರು ಅದಾರ ನಮ್ಮ ಪಾಲಿಗೆ. ಭಾಳಷ್ಟು ನಮಗೆಲ್ಲ ಕಲಿಸ್ಕೊಟ್ಟಾರ. ಪಪ್ಪ ಸ್ನಾನಕ್ಕೆ ಹೋಗ್ಬರ್ರಿ. ಮತ್ತು ಹೋಗೋರದಿರಲ್ಲ ಇವತ್ತು ನೀವು. ಬೆಳಿಗ್ಗೆ ನನ್ನ ಡ್ಯೂಟಿ ಸ್ಟಾರ್ಟ್ ಆಗೈತಿ. ನಮ್ಮ ಅತ್ತೆಗೆ ಬಿಸಿ ಬಿಸಿ ಚಪಾತಿ ರೆಡಿ ಆಗಿ. ಅತ್ತೆ ಬರುವಟಾಲಿ आणि मऊ झाल्याचं की मऊ झाल्याचा चिंता काय करता तसं म्हणायच नाही. तसं का चिंता कोकण केलं गेलं कोकण जरा पडसं शिकणार माणसाला पडसं झाली. आत्या जाऊन तिथे तुला यायचं करतो मी सगळ्या पुढं तिथं लेसून नव्हते ना लेखाय आणि मला भात तर मऊ जेवण भात करून देते. तुम्ही खाल्ल्यावर म्हणते. ಮತ್ತೆ ಅಲ್ಲಿ ಕ್ಯಾಲೆಂಡರ್ ನೋಡಿ ಕ್ಯಾಲೆಂಡರ್ ಏನಾಗಿತ್ತು ನೋಡಿ. ಅಲ್ಲಿ ಯಾರು ಚೇಂಜ್ ಮಾಡೋರು? ಈಗ ನನಗೇನು ಕೈ ಬರ್ತದ? ಎಲ್ಲ ಪ್ರತಿ ಸಲ ನಿಮ್ದ ಕೆಲಸ. ಇವ ಎಲ್ಲದಾರ ಅದು ಇನ್ನೂರ್ಗು ನಂಗೆ ಕೊಟ್ಟಿಲ್ಲ. ಎಲ್ಲಿ ಸಿಗಿದ್ದೀರ ನೀವು? ನಮ್ಮ ಬಂದಾಗಿಂದ ಚಿಂತೆ ಹಾಕ್ಯಾರಿ. ಎಲ್ಲಿದ್ದಾರ? ಇವತ್ತು ನಾವು ಕ್ಯಾಲೆಂಡರ್ ಚೇಂಜ್ ಆಗ್ತಾ ಇದೆ. ಆಗಸ್ಟ್ ಮಂತ್ ಮುಗೀತು, ಸೆಪ್ಟೆಂಬರ್ ಮಂತ್ ಸ್ಟಾರ್ಟ್ ಆಗೈತಿ. ನಿಮ್ಮ ಮನೆಗಳಿಗೂ ನೀವು ಹಿಂಗ ಮಾಡ್ತೀರಾ? ಅದು ಚೇಂಜ್ ಮಾಡಕ ಮರ್ತು ಹೋಗ್ತೀವ? ಇಲ್ಲಿ ನೋಡಿ, ಆಗಸ್ಟ್ ಸೆಪ್ಟೆಂಬರ್ ಬಂತು. ಎಲ್ಲ ಈ ಸೆಪ್ಟೆಂಬರ್ ಮಂತ್ ಒಳಗೆ ಗಣೇಶನ ಹಬ್ಬ, ನನ್ನ ಚಿನ್ನನ್ ಬರ್ತಡೇ, ಮತ್ತೇನೇನೋ ಭಾಳ ಸ್ಪೆಷಲ್ ಅದಾವ ಈ ಮಂತ್ ಒಳಗೆ. ನೋಡ್ಕೋತ ಹೋಗ್ರಿಯಾ ನೀವು? ರೀ ಏನ್ ಮಾಡತ್ತೀರಿ ಇಲ್ಲಿ? ಇಲ್ಲಿ ಪೌಡರ್ ಹತ್ತದಿರಿ? ಎಣ್ಣೆ ಕೊಟ್ಟಂಗಬ್ರಿ ಅವ್ರಿಗೆ ಬಾಜಿ. ಅಲ್ಲಿ ನೋಡ್ರಿ ಮುಜಿ.
ಹಂಗೆ ಮಾಡತ್ತಾರ್ರಿ. ಬರೀ ರೆಡಿ ಆಗಿ ಬರೀ ಟೈಮ್ ಆಗೈತಿ. ಆದ್ರಿ ಇವತ್ತ ಶಿಕ್ಷಕರ ದಿನಾಚರಣೆ. ಹ್ಮ್ ಶಿಕ್ಷಕರ ಅಂದ್ರೆ ಮಕ್ಕಳಿಗೆ ಪಾಠ ಹೇಳುವ ಗುರು ಅವರು. ಶಿಕ್ಷಕರು ಯಾವಾಗಲೂ ಎಲ್ಲರೂ ತನ್ನ ಮಕ್ಕಳಂತೆ ಅವರಿಗೆ ವಿದ್ಯಾಬೋಧನೆಯನ್ನು ಮಾಡ್ತಾರೆ ಮತ್ತು ಒಳ್ಳೆಯ ಅಭಿಪ್ರಾಯಗಳನ್ನು ಇಟ್ಟುಕೊಂಡು ಅವರು ಮಕ್ಕಳಿಗೆ ಕಲಿಸ್ತಾರೆ. ಈ ಮಕ್ಕಳು ಪಾಠ ಮಾಡಿ ಪರೀಕ್ಷೆಗಳನ್ನು ಬರೆದು ಉತ್ತೀರ್ಣರಾಗಿ ಗುರುಗಳನ್ನು ನೆನೆಸಿ ಕಾಲ ಅವಕಾಶ ಕಲ್ಪಿಸಿಕೊಳ್ತಾರೆ. ಯಾವಾಗಲೂ ಗುರುವಿನ ಪಾತ್ರ ಬಹಳ ದೊಡ್ಡದು. ತಂದೆ ತಾಯಿಗಿಂತ ಮಿಗಿಲಾದದ್ದು ಅದು. ಗುರುಗಳು ಒಳ್ಳೆಯ ಮಾರ್ಗದರ್ಶನದಲ್ಲಿ ಮಕ್ಕಳಿಗೆ ಪಾಠ ಹೇಳ್ತಾರೆ. ಆ ಪಾಠವನ್ನು ನಮ್ಮ ಕಿವಿಯ ಮೇಲೆ ಬಿದ್ದ ಪೆಟ್ಟಿಗೆ ನನ್ನ ತಂದೆಯ ನೆನಪು ಆಗುತ್ತದೆ ಅಂತ ಭಾಸ ಆಗುತ್ತದೆ. ತಂದೆಯು ತಾಯಿಯು ಇಬ್ಬರು ಅವರ ಮಾರ್ಗದರ್ಶನದಲ್ಲಿ, ನಂತರ ಗುರುಗಳ ದರ್ಶನದಲ್ಲಿ ಒಳ್ಳೆಯ ಅಭಿಪ್ರಾಯವನ್ನು ಅವರು ಕಲೆಯಲ್ಲಿ ಒಂದು ದೊಡ್ಡ ವಿದ್ಯಾವಂತರಾಗಲಿ, ಒಂದು ದೊಡ್ಡ ಹುದ್ದೆಗೆ ಬರಲಿ ಅಂತೇಳಿ ನಾನು ಆ ಗುರುಗಳ ಆಶೀರ್ವಾದದಿಂದ ಎಲ್ಲರಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ನನ್ನ ಕಾಲೇಜು ಜೀವನದಲ್ಲಿ ನಾನು ಕಷ್ಟಪಟ್ಟು ನಾನು ಕಲಿತಿದ್ದೆ. ನಮ್ಮ ಗುರುಗಳಾದ ಜಂಬಗಿ BA ಹಿಡಕಲದವರು, ಅವರು MA ಗ್ರ್ಯಾಜುಯೇಟ್ ಮತ್ತು ಎಕನಾಮಿಕ್ಸ್ ಮೇಜರ್ ಸಬ್ಜೆಕ್ಟ್ ಅವ್ರದ್ದು. ಅವರ ಕಲಿಕೆಯಿಂದ ನನಗೆ ಬಹಳ ಸಂತೋಷ ಆಯಿತು. ಅದೇ ಥರ ಪ್ರಿನ್ಸಿಪಾಲ್ JS ಹೊಸೂರ್, ಜ್ಯೋತಿ ಹೊಸೂರ್ ಅವರು ದೈವಾಧೀನರಾಗಿದ್ದಾರೆ. ಆದರೆ ಅವರು ಹಾಕಿಕೊಟ್ಟ ಮಾರ್ಗಗಳು ಒಳ್ಳೆಯ ರೀತಿಯಿಂದ ಮಕ್ಕಳು ಈಗ IPS, AS, IAS ಎಲ್ಲ ಕಲಿತಿದ್ದಾರೆ ಅವರ ಕೈಲಿ. ಅವರು ಆ ಥರ ಬೋಧನೆಯನ್ನು ಮಾಡ್ತಾ ಇದ್ರು ಗುರುಗಳು. ಅಷ್ಟು ಬೆಲೆ ಇದೆ ಗುರುಗಳಿಗೆ. ನಾನು ಬೇಡಿಕೊಳ್ಳೋದಷ್ಟೇ, ಎಲ್ಲರೂ ಒಳ್ಳೆಯ ಸತ್ಕಾರ ಕಲಿತು ಒಳ್ಳೆಯ ಅಭ್ಯಾಸ ಮಾಡಿ ಒಂದು ದೊಡ್ಡ ಮಟ್ಟಕ್ಕೆ ಬರ್ರಿ ಅಂತೇಳಿ ನಾನು ಬೇಡಿಕೊಳ್ತೇನೆ ಆ देवರಲ್ಲಿ. टीचर म्हणते मी टीचर नव देवासल्यासारखं तुम्ही एवढं सगळं मुलांना शिकवतायचा. तेवढे ते मुलं शिकवून ते मुलांना शाळा करता. तुमचे पुढे कोण आहे बाबू. व्हेरी गुड. आत्या, तुम्ही पण आम्हाला सगळ्यांना टीचर आहे. सुजाताला काल भाकरी शिकवायचा टीचर. भाकरी केलीच भाकरी कसले छान केले आज. आणि किती गोड, किती चांगलं भाकरी. तेवढं गोड लागलं म्हणा तुझ्या भाकरी. ಸುಜಾತ, ಇವತ್ತು ಟೀಚರ್ಸ್ ಡೇ ಐತ್ಮ. ನೀ ಟೀಚರ್ ಅವ್ರ ಬಗ್ಗೆ ಬಹಳಷ್ಟು ನನ್ನ ಮುಂದೆ ಮಾತಾಡ್ತಿರ್ತಿ, ಯಾವಾಗ್ಲೂ ಹೇಳ್ತಿರ್ತಿ. ಇವತ್ತ ಏನ್ ಹೇಳ್ತಿ ಅವ್ರ ಬಗ್ಗೆ? ಟೀಚರ್ ಖುಷಿ ಅನ್ಸ್ತೈತ್ರಿ. ಹುಡುಗ ಸಾಲಿ ಹೋಗ್ತಾರ, ನಾನು ಕೆಲಸ ಹೋಗ್ತೇನ್ರಿ. ಅವ್ರನ್ನ ಹುಡುಗ ಸಂಭಾಳಿಸ್ತಾವ್ರಿ, ಚಲೋ ಶಿಕ್ಷಣ ಕೊಡ್ತಾರ. ಇವತ್ತ ಏನಿದೆ ನಿಮ್ಗೆಲ್ಲ ಗೊತ್ತೇ ಇದೆ. ಇವತ್ತು ಟೀಚರ್ಸ್ ಡೇ ಅದ. ನನಗ ನಮ್ಮ ಟೀಚರ್, ನಮ್ಮ ಸರ್ ಅಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ. ಅವ್ರ ಭಾಳ ಮಸ್ತ್ ನಮ್ಗೆಲ್ಲ ಪಾಠ ಕಲಿಸ್ತಿದ್ರು ಸರ್. ಮತ್ತು ಮೇಡಮು ಹಂಗೆ ನಮ್ಗೆ ಎಲ್ಲ ನನಗೆ ಧುಮಾಳೆ ಅಂತಿದ್ರು ಅವ್ರ. ಧುಮಾಳೆ ನನಗೆ ಯಾವಾಗೂ ಸಂಗೀತ ಅಂತಿರ್ಲಿಲ್ಲ. ನನ್ನ ಸರ್ನೇಮ್ ಧುಮಾಳೆ ಅಂತಲೇ. ಧುಮಾಳೆ, ನೀನು ಭಾಳ ಹುಷಾರಾದಿ, ಎಲ್ಲ ಲಕ್ಷ ಕೊಡು, ಎಲ್ಲ ಕಲಿ, ನಿಂಗೆಲ್ಲ ಬರ್ತದ, ನೀ ಸರಿಯಾಗಿ ಎಲ್ಲ ಮಾಡ್ಕೊನಿ. ಮತ್ತು ದೊಡ್ಡ ಹುಡುಗರ ಜೊತೆ ಬೆನ್ನು ಹತ್ತಬೇಡ ಅಂತಿದ್ರು. ಖರೆ ದೊಡ್ಡ ಹುಡುಗರು ನನ್ನ ಬೆನ್ನು ಹತ್ತಿದ್ದು. ನನಗೆ ಹಿಂದೆ ಬಂದು ಕೊಡೋವ್ರ. ನನಗೆ ಅಭ್ಯಾಸ ಮಾಡೋಕೆ ಕೊಡ್ತಿರ್ಲಿಲ್ಲ ಅವ್ರ. ಅವಾಗೆಲ್ಲ ನಾನು ಭಾಳ ಅವರ ಟೀಚರ್ ಮತ್ತು ಸರ್ದಿಂದ ನಾನು ಭಾಳಷ್ಟು ಮುಂದೆ ಬಂದಿದ್ದೀನಿ. ಆಮೇಲೆ ಭಾಳಷ್ಟು ಕಲ್ತಿದ್ದೀನಿ. ಆಮೇಲೆ ನಮಗೂ ಅವರ ಭಾಳ ಪ್ರೀತಿ ಮಾಡ್ತಿದ್ರು. ನಾವು ಎಲ್ಲ ನಾನು ಓದಿದ್ದೆಲ್ಲ ಗೌರ್ಮೆಂಟ್ ಸ್ಕೂಲ್, ನಮ್ಮದು ಪ್ರೈವೇಟ್ ಅಲ್ಲ. ಗೌರ್ಮೆಂಟ್ ಸ್ಕೂಲ್ ಒಳಗೆ ಅಂದರೆ ಟೀಚರ್ಗಳು ಗೊತ್ತದ ನಿಮ್ಗೆ, ಅವ್ರದ್ದು ಎಷ್ಟೆಲ್ಲ ಕಷ್ಟ ಇರ್ತದಂತ ಹೇಳಿ. ನನಗೆ ಆ ಎಲ್ಲ ಟೀಚರ್ಸ್ಗೆಲ್ಲ ನೋಡಬೇಕು ಒಂದ್ಸಾರಿ, ಎಲ್ಲರಿಗೂ ಒಂದೇ ಕಡೆ ಎಲ್ಲ ಇದು ಮಾಡಬೇಕು, ಅವರೆಲ್ಲ ಆಶೀರ್ವಾದನ ತಗೋಬೇಕು. ನೋಡಿ ಮೇಡಮ್, ಸರ್ ನಾನು ಎಷ್ಟು ದೊಡ್ಡೊಳಗಿದ್ದೀನಿ, ಈಗ ನಾನು ಏನಾಗಿದ್ದೀನಿ ನೋಡಿ ಅಂತ ಹೇಳಬೇಕು. ಎಲ್ಲೆಲ್ಲೋ ಇದ್ದಾರೆ, ಎಲ್ಲೆದಾರು, ಏನೇನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅವ್ರು ಎಲ್ಲಿದ್ರು ಅವ್ರು ಆರಾಮಾಗಿರಲಿ, ಆರೋಗ್ಯವಾಗಿರಲಿ.
ಮತ್ತೆ ಅವ್ರ ಆಶೀರ್ವಾದ ನನ್ನ ಮೇಲೆ ಸದಾ ಇರ್ಲಿ. ನಮ್ಮ ಪಪ್ಪಾನು ನನ್ನ ಗುರು ಅದಾರ. ನಮ್ಮ ರಿಸಲ್ಟ್ ಬರ್ತಿತ್ತಲ್ಲ, ನಮ್ಮ ಪಪ್ಪ ನಮ್ಮ ರಿಸಲ್ಟ್ ದಾರಿ ಕಾಯ್ತಾ ಇದ್ರ. 10th ರಿಸಲ್ಟ್ ಇಲ್ಲಿ ನನ್ನ ಮಕ್ಳು ಏನ್ ಮಾಡ್ತಾರೋ ಆ ಖುಷಿನ ಬೇರೆ ಇರ್ತಿತ್ತು ಅವ್ರದ್ದು. ನಮ್ಮ ರಿಸಲ್ಟ್ ದಾರಿ ಕಾಯೋದ ಅದು ಪಾಸ್ ಆಗ್ಯಾರ ಏನಿಲ್ಲ ಏನ್ ಮಾಡ್ಯಾರ ಅಂತ ಹೇಳಿ ಎಲ್ಲಾರು ಹೇಳವ್ರ, ನನ್ ಮಕ್ಳು ಪಾಸ್ ಆಗ್ಯಾರ ಅಂತ. ನಮ್ದು ಮೊದಲ ಗುರುನು ನಮ್ಮ ಮನೆಯೊಳಗೆ ನಮ್ಮ ತಂದೆ ತಾಯಿನ ಅದಾರ. ಮತ್ತೀಗ ಅಮ್ಮಂದು ಅಪ್ಪಂದು ಆಶೀರ್ವಾದ ನಾ ಈಗ ಪಪ್ಪಂದ ಪಾದನ್ನ ಮುಟ್ಟಿ ನಮಸ್ತೆ ಮಾಡಿ ಅಮ್ಮಂದು ಇಲ್ಲೇ ಆಶೀರ್ವಾದ ತಗೋತೇನ. ಯಾಕಂದ್ರೆ ತಾನು ಊಟ ಮಾಡ್ದ ನಮ್ಮ ಪಪ್ಪ. ತಮಗ್ ತಾಟ್ ಒಳಗ್ ರೊಟ್ಟಿ ಇತ್ತಂದ್ರೆ ನಮಗ್ ಇರ್ತಿರ್ಲಿಲ್ಲ ಅಂದ್ರೆ ನಮ್ಮ ಪಪ್ಪ ಏನ್ ಮಾಡ್ತಿದ್ರು, ನನ್ ತಾಟ್ ಒಳಗ್ ಐತಿ ರೊಟ್ಟಿ ನೀವು ತಗೋರಿ ಅಂತ ನಮಗ್ ಕೊಡ್ತಿದ್ರು. ನಮ್ಮ ಅಮ್ಮ ಅಂತಿದ್ಲು, ನಿಮ್ಮ ಅಪ್ಪಾಜಿ ಊಟ ಮಾಡುವಾಗ ಅವ್ರ ಹತ್ರ ಕೂರ್ಬೇಡ್ರಿ, ನೀವು ಕೂತ್ರಿ ಅಂದ್ರೆ ಅವ್ರ ತಾಟ್ ಒಳಗೆ ನಿಮ್ಗೂ ಕೊಡ್ತಾರು, ಅವ್ರ ರೊಟ್ಟಿ ತಿನ್ನೋದಿಲ್ಲ ಅಂತ ಹೇಳ್ತಿದ್ಲು. ಅವೆಲ್ಲ ದಿನಗಳು ನಮ್ ನೆನಪದಾವ. ಯಾಕಂದ್ರೆ ನಾವು ತಿಂದು ಅಂದ್ರೆ ನಮ್ಮ ಪಪ್ಪ ಬಹಳ ಖುಷಿ ಆಗೋದ. ಕರೆ ನಮ್ಮ ಪಪ್ಪ ತಿಂದ್ರು ನಮಗ್ ಖುಷಿ ಆಗೋದಂತ ಹೇಳಿ ನಾವೇನ್ ಮಾಡ್ತಿದ್ವಿ, ನಮ್ಮ ಪಪ್ಪ ತಿನ್ಲಿ, ನಾವ್ ಏನಾದ್ರು ತಿಂದ ಏನೋ ಒಂದ್ ಇದ್ ಮಾಡ್ಕೋತೀವಿ. ಕರೆ ನಮ್ಮ ಪಪ್ಪ ಡ್ಯೂಟಿ ಮಾಡವ್ರ ಅಂತ ಹೇಳಿ ನಾವ್ ಆ ರೀತಿ ನಮ್ಮ ಗುರುಗಳ ಕರೆ ಕಲ್ತಿದೀವಿ, ಬಹಳ ಕಲ್ತಿದೀವಿ. ಆಮೇಲೆ ಬಹಳಷ್ಟು ನಮಗ್ ಕಲಿಸ್ನು ಕೊಟ್ಟಾರ ಅವ್ರ. ಥ್ಯಾಂಕ್ ಯು ಪಪ್ಪ. ಮತ್ತೆ ಹೆಂಗ್ ಕಳ್ಸೋದ್ ನಿಮ್ಗ, ಹೆಂಗ್ ಕಳ್ಸೋದ? ನಾಳೆ ನೋಡ್ತಾನೆ ನೋಡಿ. ಹಾ ಅದ 8 ಗಂಟೆಗೆ ನೋಡ್ತಾನಲ್ಲ. ಹಾ ಏನಂತ ಇದೆ ಅವ್ರ ನೋಡಕ್ ಎಷ್ಟ್ ಚಟ್ಪಡಿಸತಾರು ಆಂಟಿ ಅಂತ ಅನ್ನದ. ಆಕಿಗೂ ಭಾಳ ಇಷ್ಟ, ನಮ್ಮ ವಿಡಿಯೋ ಎಲ್ಲ ಭಾಳ ಇಷ್ಟಪಟ್ಟು ನೋಡ್ತಾಳ, ಸ್ಟೇಟಸ್ ಮೇಲೆ ಇರ್ತಾಳ, ಮತ್ ಭಾಳ ಖುಷಿ ಪಡ್ತಾಳ. ನನ್ ತವ್ರ ಮನೆಗೆ ಏನ್ ಕಳ್ಸಾತಿ? ಕಡಿಪತ್ತ. ಹೋಗ್ಬಾಲ ಮತ್ತ ಎಲ್ಲಾರು ಆರಾಮದಾರ ಅಂತ ಹೇಳ ಅವ್ರಿಗೆ. ಆಯ್ತಾಯ್ತು. ಏನೇನ್ ಕಳಿಸ್ತಾ ಇದ್ದೀನಿ ತವ್ರ ಮನೆಗೆ ನೋಡಿ. ಚೂಡ ಮಾಡಿದೀನಿ, ಶೇಂಗಾ ಚಟ್ನಿ, ಮತ್ತೆ ಹಣ್ಣುಗಳದಾವ ತಾಜಾ. ಇದು ಫ್ರೆಶ್ ಅರಿಶಿನ ಪುಡಿ ಅದ, ಭಾಳ ಚಲೋ ಅದ. ಮನೆಯೊಳಗೆ ಯೂಸ್ ಮಾಡ್ತಾರ ಅವ್ರ. ಅರಿಶಿನ ಅಂದ್ರೆ ಆರೋಗ್ಯಕ್ಕೆ ಭಾಳ ಒಳ್ಳೇದ. ಆಮೇಲೆ ನಮ್ಮ ಮನೆಯವ್ರ ಬೆಳಿಗ್ಗೆ ಎದ್ದು ಕೂಡಲೇ ತಾಜಾ ನಮ್ಮ ಗಾರ್ಡನ್ದಾಗಿನ ಕರಿಬೇವು ಎಲ್ಲ ಯೂಸ್ ಮಾಡ್ತಾರ. ಆಮೇಲೆ ಸ್ವಲ್ಪ ಮನೆಯೊಳಗ ಸುಜಾತ ಮೊನ್ನೆ ಹೇಳಿದೆ ಬಿಸ್ಕಿಟ್ ತಗೊಂಬ ಅಂತ ಹೇಳಿ, ನಮ್ಮ ಮನೆಯೊಳಗ ನನ್ನ ತವ್ರ ಮನೆಯೊಳಗ ಸಣ್ಣ ಪುಟಾಣಿ ನನ್ನ ಪೂರ್ವಿ ಅದಾಳ. ಭಾಳ ಅಂದ್ರೆ ಭಾಳ ಚಂದ ಅದಾಳ ಆಕಿ. ಆಮೇಲೆ ಭಾಳ ಎಲ್ಲ ಮಸ್ತ್ ಶಾರ್ಟ್ಸ್ ಅದು ಮಾಡ್ತಾಳ. ಆಕಿ ಬಂದಾಗ ನಾ ಆಕಿ ಜೊತೆ ಮಾಡಾಕಿದೇನಿ ಎಲ್ಲ. ಮತ್ತೆ ಪೂರ್ವಿ, ಶೇಷು, ಮಿಸ್ ಯು ಬಂಗಾರ, ನಿಮ್ಗ ಇಬ್ರಿಗೂ ನಾ ಭಾಳ ಮಿಸ್ ಮಾಡ್ಕೋತೇನಿ. ಮತ್ ನಿಮ್ಗೆ ಬಿಸ್ಕಿಟ್ ಅದು ಕೊಟ್ಟು ಕಳ್ಸಿದೀನಿ, ಮತ್ತಿನ್ರಿ ಹಾ ಎಲ್ಲರೂ. ಆಮೇಲೆ ಸೃಷ್ಟಿ ಆರಾಮಾಗಿರು, ಭಾಳ ಜೀವ ಸಣ್ಣ ಮಾಡ್ಕೋಬೇಡ, ನೀನ್ ಆರೋಗ್ಯದ ಕಡೆ ಕಾಳಜಿ ತಗೋ. ಆಮೇಲೆ ನಾವು ಆರಾಮಾಗಿರು, ಖುಷಿ ಇರು, ಮತ್ತೆ ನನ್ನಂತ ಇರ್ರಿ, ಮತ್ತೆ ಯಾವಾಗಾದ್ರೂ ಬಂದು ಹೋಗ್ರಿ ಹಾ ಎಲ್ಲಾರು. ಅಜ್ಜಿ ನೋಡ್ತಾ ಇದಾರ ಬಂದ, ತವ್ರ ಮನೆಗೆ ಏನೇನ್ ಕಳಿಸ್ಕೊಡತಾಳು ನನ್ ಸುಸಿ ಅಂತ ನೋಡ್ತಾ ಇದಾರೆ. ಬಹಳ ಖುಷಿ ಅವರಿಗೆ. ಯಾಕೆ ಕಳಿಸ್ಕೊಟ್ಟಿದ್ರಿ ಇಷ್ಟೆಲ್ಲ ಯಾವಾಗೂ ಅನ್ನಲ್ಲ. ನನಗ ಖುಷಿ ಅದ, ಯಾಕಂತಂದ್ರೆ ನನಗ ಮಾಡಾಕ ಅವರೆಲ್ಲ ಅವಕಾಶ ಮಾಡ್ಕೊಟ್ಟಿದಾರ. ಆಮೇಲೆ ಈಗ ಮಾತಾಡೋದ್ ಕೂತಿ ಅಂದ್ರೆ ಸುಜಾತ ಅಂತಾಳ, ಅಂಟಿರಿ ಬರೀ ಟೈಮ್ ಆಗೈತಿ ಅಂತಾಳ. ಗರಿ ಏನ್ ಮಾಡೋದು, ಅನಿವಾರ್ಯ ಆಗ್ಬಿಟ್ಟೈತಿ. ಪಪ್ಪ ಹೋಗೋರನ್ನ ಅದಾರಂತ ನಂಗೆ ಕೆಲಸ ಮಾಡಕ್ ಆಗತ್. ಇವತ್ತ ಪಟ ನಿಧಾನಕ್ಕೆ ನಡ್ದದ. ಮತ್ತೆ ಸ್ವಲ್ಪ ಬಿಸ್ಕಿಟ್ ಅದು ತೊಗೊಂಬರ್ತೀನಿ ಗಪ್ಪಿಲಿ. ವೆರೈಟಿ ಬಿಸ್ಕಿಟ್ ಅದಾವು. ಹಾ ಎಲ್ಲ ಇಲ್ಲ ನೋಡಿ, ನೀ ತಗೊಂಬಂದಿಲ್ಲ ಬಿಸ್ಕಿಟ್, ಹೋಗಿ ಸುಜಾತ ತಗೊಂಬ ಅಂತಲೇ. ಓರಿಯೋ ಬಿಸ್ಕಿಟ್ ಐತಿ, ಮತ್ತು ಈ ಬಿಸ್ಕಿಟ್ ಐತಿ. ಇಲ್ಲ ನೋಡ, ಈ ಬಿಸ್ಕಿಟ್ ಅದ. ಮತ್ತು ಎಲ್ಲ ಬಿಸ್ಕಿಟ್ಗಳ ಒಂದು ಸ್ವಲ್ಪ ಅವ್ರು ತಿಂತಾರ. ನನಗೆ ನಾ ಅಂಗಡಿಗೆ ಹೋಗೋದನ್ನೇ ಇಲ್ಲ, ಮನೆ ಒಳಗೆ ಏನು ಇರ್ತದಲ್ಲ ಅದು ಕಟ್ಟಿ ಕಳಿಸ್ತೀನಿ. ನಾ ಏನು ಮಾಡಿರ್ತೀನಿ ಅದ ಬಂದಾಗ ಮತ್ತೆ ಏನು ಅವ್ರು ಬರ್ತಾರಲ್ಲ, ಮತ್ತೆ ಖುಷಿಲಿ ಇಲ್ಲಿ ನನ್ನ ಮನೆ ಒಳಗೆ ಅವ್ರು ಮಾಡ್ಕೊಡ್ತೀನಿ. ಮತ್ತು ಅವ್ರಿಗೆ ತಿಂತೀನಿ. ಆಮೇಲೆ ಎಲ್ಲ ಇಲ್ಲಿ ಬ್ಯಾಗ್ ಒಳಗೆ ಎಲ್ಲ ಪ್ಯಾಕ್ ಮಾಡೋನು, ಮತ್ತೆ ಕೊಟ್ಟು ಕಳ್ಸೋನು. ತವ್ರ ಮನೆಗೆ ಹೋಗ್ತೈತಿ. ಹೋಗಿ ಬಾ ನನ್ನ ತವರಿಗೆ, ಮತ್ತೆ ನಮ್ಮ ಎಲ್ಲಾರು ಕುತ್ಕೊಂಡು ತಿಂತಾರೆ. ಎಲ್ಲರೂ ಸೇರಿ ಗೌರವ ಕೊಡ್ಬೇಕು. ಅವರಿಂದ ನಾವು ಎಲ್ಲ ಶಿಕ್ಷಣವನ್ನು ಒಳ್ಳೆಯ ರೀತಿಯಿಂದ ತಗೊಂಡು ಪ್ರತಿಯೊಬ್ಬರು ಅವರವರ ಜೀವ ಶಕ್ತಿಯನ್ನ ಹೊರತಂದು ಅವರವರು ಗುರಿಗಳನ್ನ ಮುಟ್ಟುವುದು ಅದು ಗುರುಗಳಿಂದ ಮಾತ್ರ ಸಾಧ್ಯ ಅಂತ ನೀವು ಹೇಳ್ಕೊಡ್ತೀವಿ. ಸೊ ಗುರುಭ್ಯೋ ನಮಃ ಅಂತ ಹೇಳಿ ಪ್ರಾರಂಭ ಮಾಡಿ, ಸೊ ನಾವು ಯಾವುದೋ ಒಂದು ಜೀವನದಲ್ಲಿ ಸಾಧನೆ ಮಾಡ್ಬೇಕಂತಂದ್ರೆ ಒಂದು ಗುರಿ ಇರಬೇಕು. ಗುರಿ ಯಾರು ಹೇಳ್ತಾರ? ಗುರುಗಳು ಹೇಳ್ತಾರೆ ನಮಗ, ಇಂಥದೊಂದು ಗುರಿ ಇಟ್ಕೋರಿ ಮುಂದೆ ಹೋಗ್ರಿ ಅಂತ ಹೇಳಿ. ಸೊ ಮುಂದೆ ಗುರಿ ಇದ್ದರೆ ಹಿಂದ್ಗಡೆ ಗುರುಗಳು ಇರಬೇಕು, ಗುರುಗಳ ಆಶೀರ್ವಾದ ಇರಬೇಕು. ಓಕೆ, ಅದೇ ರೀತಿಯಾಗಿ ಇನ್ನೊಂದು ಹೇಳಿಕೆ ಬರ್ತೇನೆ, ಗುರುವಿನ ಗುಲಾಮನಾಗುವ ತನಕ
ದೊರೆಯದೆನ್ನ ಮುಕುತಿ ಅಂತ ಕೂಡ ಹಿರಿಯರು ಹೇಳಿದ್ದಾರೆ. ಓಕೆ, ಸೊ ಎಲ್ಲ ಈ ರೀತಿ ಇರೋದ್ರಿಂದ ಶಿಕ್ಷಕರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ತಮಗೆಲ್ಲರಿಗೂ. ಶಾಂಭವಿ, ಇವತ್ತು ನಿಂದ ಭಾಳ ಅಂದ್ರೆ ಭಾಳ ಫೇವ್ರೇಟ್, ಭಾಳ ಅಂದ್ರೆ ಭಾಳ ಫೇವ್ರೇಟ್ ಏನದ, ನೀ ಅಂತೂ ಭಾಳ ಒಳಗಿಂದೊಳಗೆ ಭಾಳ ಖುಷಿಯಾಗಿದಿ ಅಲ್ಲ. ನನಗೆ ಗೊತ್ತದ ಎಲ್ಲಾರ್ಕಿಂತಲೂ ಜಾಸ್ತಿ ನೀ ಯಾರು ಪ್ರೀತಿ ಮಾಡ್ತೀಯ ಅಂತ. ಅಂತೂ ನನ್ನ ಜೀವನ ಒಳಗೆ ಭಾಳ ಇಂಪಾರ್ಟೆಂಟ್ ರೋಲ್ ಐತಿ. ಫಸ್ಟ್ ದಿನದಿಂದ ನಾ ಹುಟ್ಟಿದ್ದಾಗಿಂದ ನಂಗೆ ಅಮ್ಮ ಟೀಚರ್ ಮತ್ತು ಅಪ್ಪ ಟೀಚರ್ ಆಗ್ಯಾರು, ಮತ್ತು ಆಮೇಲೆ ಅಣ್ಣ ನನ್ನ ಜೀವನ ಆಮೇಲೆ ಟೀಚರ್ ಆಗ್ಯಾನು. ನಾ ಯಾರು ಭೇಟಿ ಆಗ್ಯಾನ ಎಲ್ಲರೂ ನಂಗೆ ಒಂದೊಂದು ವಿಷಯಕ್ಕಿಂತ ಜಾಸ್ತಿ ವಿಷಯಗಳ ಕಳ್ಸ್ಯಾರ. ಫಸ್ಟ್ ಸ್ಟ್ಯಾಂಡರ್ಡ್ಗಿಂತ ಮೊದಲಿಂದನೂ ನಂಗೆ ಎಲ್ಲ ಟೀಚರ್ಸ್ ಒಂದೊಂದು ವಿಷಯ ಏನೇನು ಕಳ್ಸ್ಯಾರ ಎಲ್ಲ ನೆನಪೈತಿ. ಅವ್ರು ಅಷ್ಟು ಚಲೋ ನನ್ನ ಮೈಂಡ್ ಒಳಗೆಲ್ಲ ಅಡ್ಮಿನಿಸ್ಟರ್ ಮಾಡ್ಯಾರು. ಮತ್ತು ನಾ ಯಾವಾಗೂ ಟೀಚರ್ಸಿಗೆ ಮರೆಯೋಕ್ಕಾಗೋದಿಲ್ಲ. ಮತ್ತು ನಾ ಬಾಯದವ್ರ ಇಲ್ಲೇ ಯಾವಾಗೂ ನಾ ಹಿಂಗೆ ಟೀಚರ್ಸ್ ಹೋಗೋ ನೀವು ಭಾಳ ಇಷ್ಟ ಆಗ್ತದೆ ಹಂಗಂಗೆ ಯಾವಾಗೂ ಹೇಳಿಲ್ಲ. ಅದು ನನ್ನ ಮನಸ್ಸೊಳಗೆ ಅವ್ರ ಸಲ ಭಾಳ ರೆಸ್ಪೆಕ್ಟ್ ಐತಿ ಮತ್ತು ಯಾವಾಗೂ ಇರ್ತೈತಿ. ಮತ್ತು ಮುಂದೆ ನಾನು ಒಂದು ಟೀಚರ್ ಆಗಾಕದೀನಿ. ಅದಕ್ಕೆ ನಂಗೆ ಈ ಪ್ರೊಫೆಷನ್ ಒಂದು ಭಾಳ ನೋಬಲ್ ಪ್ರೊಫೆಷನ್ ಅನ್ನಿಸ್ತು. ಪಪ್ಪ ಎಲ್ಲ ಮಗಳು ಇಷ್ಟೊಂದು ಕಷ್ಟಪಟ್ಟು ಎಲ್ಲ ಚಾನೆಲ್ ನಡೆಸ್ತಾ ಇದ್ದಾಳು. ಆ ಚಾನೆಲ್ ಎಲ್ಲ ಓಡ್ಲಿ ಅಂತ ಹೇಳಿ ನೀವೆಲ್ಲ ಈ ಪೇಪರ್ ತಗೊಂಬಂದ ಎಲ್ಲ ನಿಮ್ಮ ಫ್ರೆಂಡ್ಸ್ ಒಳಗೆ ಕೊಡೋರದೇರಿ. ಅದೆಲ್ಲ ಬಟ್ಟೆ ಹೊಲ್ಕೋರಿ ಪಪ್ಪ, ನಿಮ್ಗೆ ಚಲೋ ಅನ್ಸ್ತಾವು. ಮತ್ತು ಇದು ಚಲೋ ಮೈ ತುಂಬ ಶರ್ಟ್ ಪ್ಯಾಂಟ್ ಸ್ವಲ್ಪ ಲೈಟ್ ಬೆಳಕೈತೇನಿಲ್ಲ. ರೈಟ್, ಶಿಕ್ಷಕರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಮೈ ತುಂಬಾ ಬಟ್ಟೆ ಹೊಲಿಸ್ಕೊಳ್ರಿ, ಮತ್ತೆ ಹಿಂಗ ನಗನಂತ ಇರ್ರಿ. ಮತ್ತೆ ನಿಮಗೆ ಏನ್ ಹೇಳಿದ್ದೀನಿ ನಾನು? ಆಯ್ತು, ಗಪ್ಪ ಇರ್ಬೇಕು. ಒಪ್ಪು ಬಂದಾಗ ಗಪ್ಪ ಇರ್ಬೇಕು. ನೀವು ನಿಮ್ಮ ಮನೆಯವ್ರಿಗೆ ಪಾಸ್ ಆಗ್ಬೇಕಂತಂದ್ರೆ ಏನ್ ಮಾಡ್ಬೇಕು? ಗಪ್ಪ ಇರ್ಬೇಕು. ಗಪ್ಪ ಇರ್ಬೇಕು, ಬಾಯಿ ಮುಚ್ಕೊಂಡು. ಓಕೆ, ಅವ್ರೆಲ್ಲ ಹೇಳಿ ಕೇಳ್ಕೊಂತ ಫಸ್ಟ್ ಬರ್ತೀವಿ ಇಲ್ಲಿ ಒಂದು ಬಳಕ ಕಾಂತ ಅಂತ ಕೆಲಸ ಚಾಲು ಮಾಡಿ ಫಸ್ಟ್ ಅದೊಂದು ಕಲಿಯುವ. ಯಾಕಂದ್ರೆ ವಯಸ್ಸು ಆಗನ ಮನುಷ್ಯ ಮರು ಆತದ ಯಾವುದೆಲ್ಲ ಏನ್ ಮಾಡೋದಿಲ್ಲ. ಅವ್ರನ್ನ ನಮ್ಮ ನಮಸ್ತೆ ಅಂಕಲ್ ಅನ್ನೋದ. ಬಾಯ್. ಅಜ್ಜಿ ಮತ್ತೆ ಅಲ್ಲಿ ನಾನು ನಿಂತಿದ್ದೇನಲ್ಲ ಸುಜಾತ ಅಂತ ಹೇಳಿ ನಂಗೆ ಕರೆಯದಾರ. ಸಾಡಿ ಧುಲಿಸ್ಗ ಬಾಯಿ ಅಂತ ಅನ್ನದಾರ. ಒಣಗಾಕ ಅವ್ರಿಗೆ ಈಗ ನಿಂತು ಇಲ್ಲೇ ಒಳಗೆ ಬರೋದಿಲ್ಲ. ಈಗ ಸ್ವಲ್ಪ ಹೊತ್ತು ಒಣಗಾಕ ಹಾಕ್ಲಿ ಮತ್ತು ಅದು ಜಗ್ಗಿ ಹಾಕ್ಬಿಡು. ಅಜ್ಜಿಗೆ ಅದೇ ಹೇಳ್ತಾ ಇದ್ದೀವಿ ವಾಕಿಂಗ್ ಮಾಡೋಗ್ರಿ ಅಂತ. ಮತ್ತು ನನಗೂ ತಿಂಡಿ ಮಾಡಂತ ಇದ್ದಾರು, ಮತ್ತು ನಾನು ತಿಂಡಿ ಮಾಡ್ತೀನಿ. ಅತ್ತೆಯ ಔಷಧ ಘಾಲು ಅತ್ತೆಯ ಅದು ಹುಷಾರ. ಅದು ಹುಷಾರ. ಶನಿವಾರ ಅಂದ್ರೆ ಗಣಪತಿ ಐತಿ, ಶನಿವಾರ ಆಗೋದಿಲ್ಲ. ಆಮೇಲೆ ನಮ್ಮ ಇವರ ಅಕ್ಕ ಬರತ್ತಾರ ಮಿರಜ್ದಿಂದ ಶಿಪೂರ್. ಮತ್ತು ಕೆಲಸಗಳು ಭಾಳ ಅದಾವ, ಬೆಳಿಗ್ಗೆ ಲೇಟ್ ಮಾಡಿ ಬರೋದು ನಡೆಯೋದಿಲ್ಲ. ಮತ್ತು ನಾಳೆ ಅಪ್ಪು ಏನು ಹೇಳಿದ್ ನಿಂಗೆ ಹೋಗಿ ಬರೋದಂತ ಹೇಳೇನಿಲ್ಲ. ಅಮ್ಮಗೆ ಹೇಳಿ ಮನ್ಯಾಗ ಹೋಗಿ ನಾಳೆ ಹೋಗೋನು ಮತ್ತು ರೆಡಿ ಆಗಂತ ಹೇಳಿ ಅವ್ರಿಗೂ ರೆಡಿ ಮಾಡಿಸ್ಬಿಡ. ಹಾಂ, ಮತ್ತು ಟೀಚರ್ ಬಗ್ಗೆ ನಿನ್ನ ಅವ್ರ ಬಗ್ಗೆ ಏನು ಮಾತಾಡ್ತೀನಿ? ಟೀಚರ್ಸ್ ಅಂದ್ರೆ ಹಿಂಗ್ ನನ್ ಪ್ರಕಾರ ಅಂದ್ರೆ ಹಿಂಗ್ ಊಟ ಇರ್ತೈತಲ್ಲ, ಊಟ ಉಪ್ಪು ನಾವ್ ಹಾಕ್ತಾ ಇಲ್ಲ. ಟೀಚರ್ಸ್ ಅಂದ್ರೆ ನಮ್ ಜೀವನ ಒಳಗ್ ಹಂಗಿರ್ತಾರ. ನೋಡು, ಯಾಕಂದ್ರೆ ಯಾವಾಗ್ಲೂ ನಮಗ್ ಅವ್ರ ಇದ್ದಾಗ ನಮಗ್ ಅವ್ರದ್ ಗೊತ್ತಾಗೋದಿಲ್ಲ ಅವ್ರ ಇಂಪಾರ್ಟೆನ್ಸ್. ಅವ್ರ ಇಲ್ದೇ ಇದ್ದಾಗ ನಾವ್ ವಿಚಾರ ಮಾಡಿದ್ವು ಅಂದ್ರೆ ಅವಾಗ ನಮಗ್ ಗೊತ್ತಾಗ್ತದೆ ಅವ್ರ ಇರ್ಲಿಲ್ಲ ಅಂದ್ರೆ ಎಷ್ಟ್ ತ್ರಾಸ ಆಗ್ತೈತ್ ನಮಗ. ಅದಕ್ಕ ನಾವ್ ಅವ್ರದ್ ಬೆಲೆ ನಾವ್ ತಿಳ್ಕೊಬೇಕು. ಮತ್ತ ಅವ್ರಿಗೆ ನಾವ್ ಯಾವಾಗ್ಲೂ ನೆನಪಿಟ್ಕೋಬೇಕು. ಯಾವಾಗ್ಲೂ ಹಿಂಗ್ ನಮ್ದು ಆದ್ಮೇಲೆ ಮರೆತು ಹೋಗ್ಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ನೀ ಎಷ್ಟು ಒಳ್ಳೆ ಅವರಿಗೆ ಮಹತ್ವ ಕೊಟ್ಟಿದಿ, ಗೌರವ ಕೊಟ್ಟಿದಿ. ಯಾಕಂದ್ರೆ ಊಟ ಒಳಗೆ ಉಪ್ಪು ಇಲ್ಲಾಗಿತ್ತಂದ್ರೆ ಊಟ ಎಷ್ಟು ನಮಗೆ ತಿನ್ನಕ್ಕೆ ಇದಾಗ್ತೈತಲ್ಲ, ಹಂಗೆ ಅವರಿಗೆ ಆಯ್ತಪ್ಪ ಒಳ್ಳೇದ ಅಲ್ಲಿ ಚಲೋ ಆಯಿತು. ಮತ್ತು ನೀ ಕಾಲೇಜ್ ಹೊಂಟಿ, ಅಲ್ಲಿ ಕಾಲೇಜಿಗೆ ಹೋಗಿ ಟೀಚರ್ಸಿಗೆ ಫಂಕ್ಷನ್ ಐತಲ್ಲ, ಆಯ್ತು ಮುಗಿಸ್ಕೊಂಡು ಬಾ. ನೀ ಬರುವಾಗ ಅಪ್ಪ ಜೊತೆ ಬರೋದೈತೆ ನಾವು. मी जायला नको 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 ಅದು ಹುಷಾರು ಬಟ್ नको आणि येतो लवकर येतो. ಇಲ್ಲಿ ನೋಡಿ ಟೈಮ್ 11:30 ಆಗ್ಲಿಕ್ಕೆ ಬಂದದ. ಸುಜಾತನು ಬೇಗ ಹೋದ್ಲು. ಮತ್ತೆ ನಂದು ತಿಂಡಿ ಅದು ಆಗೈತಿ. ಅಪ್ಪನೂ ಹೋದ ಕಾಲೇಜಿಗೆ. ಆಮೇಲೆ ಸ್ವಲ್ಪ ನಿದ್ದೆ ಬರ್ತಾ ಇದೆ ನಂಗೆ, ಟಯರ್ಡ್ ಆಗಿಬಿಟ್ಟೈತಿ. ನಿದ್ದೆನೂ ಸರಿಯಾಗಿಲ್ಲ. ನೆನ್ನೆ ಬೆಳಿಗ್ಗೆನೂ ಬೇಗ ಎದ್ದಿದ್ದೆ. ಇವತ್ತು
ಪಪ್ಪಾನೂ ಹೋಗೋರದಾರ ಅಂತ ಹೇಳಿ ಟೀಚರ್ ಡೇ ಎಲ್ಲದ ಮಾತಾಡೋದಿತ್ತು ಎಲ್ಲರ ಕಡೆಯಿಂದ. ಅದ್ರ ಸಲುವಾಗಿ ಈಗ ಏನು ಮಾಡ್ತೀನಿ, ಅಜ್ಜಿನೂ ಮಲ್ಕೊಂಡಿದ್ದಾರೆ, ನಾನು ಸ್ವಲ್ಪ ರೆಸ್ಟ್ ಮಾಡಿ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ರಿಲ್ಯಾಕ್ಸ್ ಮಾಡೋಣ ಅಂತ ಇದ್ದೀನಿ. ರಿಲ್ಯಾಕ್ಸ್ ಮಾಡಿ ಹೇಳ್ತೀನಿ. ಆಮೇಲೆ ಮತ್ತು ಸ್ವಲ್ಪ ಕೆಲಸಗಳು ಸಾರೋದು ಮಾಡೋದದ, ಸ್ವಲ್ಪ ಕೆಲಸಗಳು ಅದಾವ ನಂದು. ಆಮೇಲೆ ನಾ ಸಿಗ್ತೀನಿ ನಿಮಗೆ. ನೀವೆಲ್ಲ ತಿಂಡಿ ಮಾಡಿದ್ರೇನಿಲ್ಲ? ಇನ್ನೂ ತಿಂಡಿ ನೋಡಿ ಟೈಮ್ 1 ಗಂಟೆ ಆಗ್ಲಿಕ್ಕೆ ಬಂತು. ಅತ್ತೆ ಇನ್ನೂ ಮಲ್ಕೊಂಡಿದ್ದಾರೆ, ನಾನು ಸ್ವಲ್ಪ ರೆಸ್ಟ್ ಮಾಡಿದ್ದೆ. ಭಾಳ ನಿದ್ದೆ ಬರತ್ತಿತ್ತು ನನಗೆ, ಯಾಕೋ ಏನೋ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ, ಅಷ್ಟು ನಿದ್ದೆ ಬರ್ತಾಯಿತ್ತು. ಒಂದು ಸ್ವಲ್ಪ ಅಟ್ಲೀಸ್ಟ್ ಅರ್ಧ ಗಂಟೆ ಆದರೂ ನಿದ್ದೆ ಆಯಿತು. ಮತ್ತು ನಾನೀಗ ಅತ್ತೆಗೆ ಊಟ ಕೊಡ್ತೀನಿ. ಮತ್ತು ಮೀನ ತೊಗೊಂಡಿದ್ದಾರಲ್ಲ, ಸ್ವಲ್ಪ ಪೀಶದ ಸಾರು ಮಾಡಿ ಅತ್ತೆಗೆ ಊಟ ಕೊಟ್ಬಿಡ್ತೀನಿ. ಅತ್ತೆ ಊಟ ಮಾಡ್ತಾರೆ, ಮತ್ತು ಆಮೇಲೆ ಸಿಗ್ತೀನಿ. ಎಷ್ಟೊಂದು ಜೋರಾಗಿ ಮಳೆ ಬರ್ತಾ ಇದೆ. ಬಟ್ಟೆ ಅತ್ತೆನ ಸಾಡಿ ಅದು ಮೇಲೆ ಹಾಕಿ ಬಂದ್ವಿ. ಇಲ್ಲಾಂದ್ರೆ ಇಲ್ಲಿ ಕೆಳಗಂದ್ರೆ ಪಟಾಪಟ ತೋದ ಬಿಟ್ಟಿತ್ತು. ಅದು ಯಾವಾಗ ಸಡನ್ನಾಗಿ ಮಳೆ ಬರ್ತದೋ ಗೊತ್ತಿಲ್ಲ ನೋಡಿ, ಹಂಗಾಗ್ತಾ ಇದೆ ಈ ಮಳೆ. ಹಾಕಿ ಜೀವ ಊಟ ಅತ್ತೆ ಟೈಮ್ದಲ್ಲ ಊಟ. ಈ ಅತ್ತೆನ ಪ್ಲೇಟ್ ರೆಡಿ ಅದ, ಮೀನಿನ ಸಾರು ಚಪಾತಿ ಹೊಡೀರಿ ಅತ್ತೆ. ಬಂದ್ರಪ್ಪ ಇಷ್ಟೊಂದು ಮಳೆ ಒಳಗೆ. ಯಾರು ಯಾರು ಬಂದಿದ್ದೀರಾ? नहीं तू मेरे को उनका घर लॉक्ड है बोलते हैं। हाँ उनके मम्मा का बर्थडे का केक ऑर्डर किया था उन्होंने, हाँ वो आके कलेक्ट करेगी बोलते आपके पास के बाद में। क्या बोला? हमारा नाम क्या बोला? वो सांगली कुछ तो बोले हाँ ಇಲ್ಲಿ ನೋಡಿ ಏನು ಬಂದಿದೆ. ನಾನು ನಮಗೆ ಕೇಕ್ ಬಂದೈತೇನೋ ಅಂತ ಇದ್ದೀನಿ, ಆರ್ಡರ್ ಮಾಡಿ ನಮ್ಗೆ ಕೊಟ್ಟಾರೇನೋ ಅಂತ ಇದ್ದೀನಿ ಕೇಕ್. ನೋಡಿ ನಮ್ಮ ಮನೆಯವ್ರ ಫೋನ್ ಬಂತು, ಚಿನ್ನೂ ಹೇಳ್ತಾ ಇದ್ದಾರೆ ನಂಗೆ. ನೋಡಿ ಅತ್ತೆ ಊಟ ಕೂತಿದ್ದಾರೆ, ಅತ್ತೆ ಇಲ್ಲಿ ತಿನ್ಕೋದು ಕೂತಾರೆ ನೋಡಿ. ಸೊ ಗಪ್ಪಿದ್ದಾಗ ವಿಡಿಯೋ ಮಾಡೋದು, ಇಲ್ಲಾಂದ್ರೆ ಮಾತಾಡ್ಕೋತಿರ್ತಾರೆ. सर नमस्ते सर. कुठे आहेत मॅडम? मॅडमला विश करूया की. घरात येतं ह्याला गेलेला म्हणे तुम्ही मार्केटमध्ये. हा तिकडे फोन केला होता तो. या की सर आतमध्ये थांबूनच बोले. येईल सर कुठे? कोण पण आल्यावर येतात त्यांनी हाजी भेटायला. बसा की सर. आता धरा धरा जरा फोन आहे, व्हिडिओ करा. हा सोडवा त्या. हा सर आज आशीर्वाद करा मला. हो हो आज माझ्या घरी गुरु आला तुम्ही. काय काय केले आजी? आता रिटायर झालो आम्ही. रिटायर झालो सर ऐकू येत नाही कानाला, कानाला पण ऐकू येत नाही, डोळ्याला पण दिसत नाही. आता काहीच करत नाही. ನೋಡಿದ್ರ ಸರ್ ನಮ್ಮ ಮನೆಗೆ ಬಂದ ನಮ್ಮ ಮನೆ ಒಳಗೆ ಕಾಲಿಟ್ಟ ನನಗೆ ಆಶೀರ್ವಾದ ಮಾಡಿದ್ರು. ಎಷ್ಟು ಖುಷಿ ಆಯ್ತು ಗೊತ್ತಾ ನನಗೆ. ನೋಡಿದ ಕೂಡಲೇ ಗುರುಗಳ ಇವತ್ತು ದೇವರ ಯಾವ ರೀತಿಯಿಂದ ಗುರುಗಳಿಗೆ ಮನೆಗೆ ಕರ್ಸ್ಕೊತಾರ ನೋಡಿ. ನಿಜವಾಗ್ಲೂ ಭಾಳ ಒಳ್ಳೆ ಸರ್ ಅದಾರು. ನಮ್ಮ ನೇಬರ್ ಮರುಚೆ ಸರ್ ಅಂತ ಅವರು ಬಂದು ಹೋದ್ರು ನೋಡಿ. ಮತ್ತು ಚಿನ್ನು ಬಂದಿಲ್ಲ ಇನ್ನೂ. ಚಿನ್ನು ಅಲ್ಲಿ ಫಂಕ್ಷನ್ಗೆ ಹೋಗಿದ್ದಾರೆ. ಇವತ್ತು ಆರತಿ ಸೌದಾಗರ್ ಅವ್ರದ್ದು ಮನೆ ಗೃಹ ಪ್ರವೇಶ ಅದ. ನನಗೆ ಹೋಗೋಕ್ಕಾಗಿಲ್ಲ, ಅತ್ತೆ ಜೊತೆ ನಾ ಮನೆ ಒಳಗೆ ಇರೋಣಂತ. ಮತ್ತು ನಾನು ಚಿನ್ನು ಬಂದೆ ರೀ, ಹೋಗಿ ಬರೋಗ್ರಿ, ಮತ್ತು ನೀವು ಎಲ್ಲ ಭೇಟಿಯಾಗಿ ಬರ್ರಿ, ಮತ್ತು ನಾನು ಆಮೇಲೆ ಎಲ್ಲರೂ ಸೇರಿ ಹೋಗೋಣ ಯಾವಾಗಾದರೂ ಅಂತ ಹೇಳಿ ನಾನು ಚಿನ್ನು ಕಳಿಸಿದ್ದೀನಿ. 3 ಗಂಟೆ ಆಗ್ಲಿಕ್ಕೆ ಬಂದದ. ಚಿನ್ನು ಏನೇನು ಊಟ ಮಾಡಿದವರು, ಏನೇನು ಮಾಡ್ತಾ ಇದ್ದವರು ದೇವರೇ ಬಲ್ಲ. ಕೇಳ್ತೀನಿ ಫೋನ್ ಮಾಡಿ. ನಮ್ಮದು ಜಸ್ಟ್ ಒಂದು ಕಿರು ಕಾಣಿಕೆ ಅಷ್ಟೇ. ನಿಮ್ಗೆ ದಾಖಲೆ ಫ್ಯಾಮಿಲಿ ಒಂದು ನೆನಪು ಕೊಡ್ತೀವಿ. ಸೊ ಇದು ಏನು ಬರ್ತದೆ ಅಂತ ನಾನು ಓದ್ತೀನಿ, ನೀವು ಅಲ್ಲೇ ಓದ್ಬೋದು. ಓಕೆ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ರೇಣುಕಾದೇವಿ ಪ್ರಸನ್ನ. ಶುಭ ಸಂದೇಶ. ಆತ್ಮೀಯರಾದ ಸೌ ಆರತಿ ಹಾಗೂ ಶ್ರೀ ಸುಖದೇವ್ ಸೌದಾಗರ್ ಆದರ್ಶ ದಂಪತಿಗಳು ಬೆಳಗಾವಿ. ನಮ್ಮ ಸುಂದರ ಕುಂದಾನಗರಿ ಬೆಳಗಾವಿಯ ಭಾಗ್ಯನಗರದ 9ನೇ ಅಡ್ಡ ರಸ್ತೆಯಲ್ಲಿ ಇರುವ ಬಹುಮಹಡಿ ಕಟ್ಟಡ ಅಂಬಿಕಾ ಪ್ಲಾಟಿನಂ 2ನೇ ಮಹಡಿಯಲ್ಲಿ ತಾವು ನೂತನವಾಗಿ ನಿರ್ಮಿಸಿದ ಬಹು ನಿರೀಕ್ಷಿತ ತಮ್ಮ ಕನಸಿನ ಆಸರೆ ಫ್ಲ್ಯಾಟ್ ಸಂಖ್ಯೆ
203 ವಾಸ್ತುಶಾಂತಿ ಹಾಗೂ ಗೃಹ ಪ್ರವೇಶ ಗುರುವಾರ ದಿನಾಂಕ 5/9/2024 ಸುಂದರವಾದ ಆಮಂತ್ರಣ ಪತ್ರಿಕೆ ನಮ್ಮ ಮನ ಮುಟ್ಟಿ ಹೃದಯ ತಟ್ಟಿದೆ. ಕುಲದೇವತಾ ಕೃಪಾಕಟಾಕ್ಷ ಶಿವಶರಣ ದಂಪತಿಗಳಾದ ಶ್ರೀಮತಿ ಗೋಲುಬಾಯಿ ಮತ್ತು ಶ್ರೀ ಗಿಂಸಿ ಸೌದಾಗರ್ರವರ ದಿವ್ಯ ಆಶೀರ್ವಾದದಿಂದ ನಿರ್ಮಿತ ಹೊಸ ಮನೆಯ ಭೀಮ ಗರ್ಜನೆ ಭೀಮ ಗರ್ಜನೆ ಓಂಕಾರ ಸ್ವರೂಪ ಸದ್ಗುರು ಸಮರ್ಥ ವೈಷ್ಣವಿ ನರ್ಸಿನಿಯರ ಪ್ರತಿರೂಪ. ನಿಮ್ಮ ತಂದೆ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣದಂತೆ ತಮ್ಮೆಲ್ಲರ ಮನ ಮತ್ತು ಮನೆ ನಿರಂತರ ಬೆಳಗಲಿ. ತಮ್ಮೆಲ್ಲರ ಬಹುಮುಖ ಪ್ರತಿಭೆ ಶಾಶ್ವತ ನೆಲೆಸಲಿ. ತಮಗೆಲ್ಲ ನೆಮ್ಮದಿಯ ಜೀವನದ ಜೊತೆಗೆ ಆಯುರಾರೋಗ್ಯ, ಸುಖ, ಶಾಂತಿ, ಉಜ್ವಲ ಭವಿಷ್ಯ, ದೀರ್ಘ ಆಯುಷ್ಯ ಕರುಣಿಸಲಿ ನಿಮ್ಮ ಹೊಸ ಮನೆ ಎಂದು ಪರಮಾತ್ಮನ ದಿವ್ಯ ಚರಣಗಳಲ್ಲಿ ಮನದಾಳದ ಪ್ರಾರ್ಥನೆ. ಬೆವರದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ ಒಂದೊಂದು ಬೆವರ ಹನಿ ಮುತ್ತಾಯ್ತದೋ, ಹೊಸ ಮನೆಯ ತೆನೆಯಾಯ್ತದೋ, ಎಲ್ಲರ ಅನ್ನದ ತುತ್ತಾಯ್ತದೋ. ಹೀಗಾಗಿ ಈ ಮನೆ ಎಲ್ಲರಿಗೂ ಒಂದು ಆಶ್ರಯ ಆಗಲಿ, ಎಲ್ಲರಿಗೂ ಒಂದು ಅನ್ನದ ತುತ್ತಾಗಲಿ. ಸಕ್ಕರೆ ತಿಂದರೆ ಸಿಹಿ ಇರುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಮ್ಮ ಕಸ್ತೂರಿ ಕನ್ನಡ ಭಾಷೆ ಕೇಳಿದ್ರೆ ಸಾಕು, ಕಿವಿಯೆಲ್ಲ ಸಿಹಿಯಾದ ಅನುಭವ ಆಗುತ್ತೆ. ಅಂತೆಯೇ ತಮ್ಮ ಹೊಸ ಮನೆಯ ಶುಭಾಶಯಗಳನ್ನು ಶುದ್ಧ ಕಸ್ತೂರಿ ಕನ್ನಡದಲ್ಲಿ ವ್ಯಕ್ತಪಡಿಸಲು ಪ್ರಯತ್ನಿಸಿದ್ದೇವೆ. ತಪ್ಪಿದಲ್ಲಿ ಕ್ಷಮಿಸಿ. ಹೊಸ ಮನೆಯ ವಾಸ್ತುಶಾಂತಿ ಹಾಗೂ ಗೃಹ ಪ್ರವೇಶ ಕಾರ್ಯಕ್ರಮದ ಮಮತೆಯ ಕರೆಯುವಲಿಗೆ ಅಭಿಮಾನದ ನಮನಗಳು. ಸರ್ವೇ ಜನ ಸುಖಿನೋ ಭವಂತು. ನಮ್ಮನ್ನು ಅರ್ಪಿಸಿದೆ. ದೇವರೆಲ್ಲ ಒಳ್ಳೆಯದು ಮಾಡಲಿ. ಮತ್ತೆ ಇಸ್ಕೊಂಡ ಬಂದಿ ನಿಲ್ಲಲ್ಲಿ ಸಮೂ ಬರಲಿಲ್ಲ. ಮಲ್ಕೊಂಡಿದ್ದೆ ನಾನು ಈಗ. ಮತ್ತೆ ಚಾಯದು ಕುಡಿದಿದ್ದೆ. ಇನ್ನೂ ಸಮೂ ಇವ್ರು ಬಂದಿಲ್ಲ. ಟೈಮ್ ಪಾಸ್ ಮಾಡ್ಕೊಳ್ಳೋದು ಭಾಳ ಕಠಿಣ ಇಪ್ಪ. ಪಾಪ ಅಜ್ಜಿ ಟಿ ವಿ ನೋಡ್ಕೊಂಡು ಕೂತಾರೆ. ಪಪ್ಪನೂ ಹೋಗಿದ್ದಾರೆ. ಟೈಮ್ ಪಾಸ್ ಆಗ್ತಾ ಇಲ್ಲ. ಮತ್ತು ಹಂಗೆ ಸ್ವಲ್ಪ ಮಲ್ಕೊಂಡು ಹಂಗೆ ಎಡಿಟಿಂಗ್ ಅದು ಮಾಡ್ಕೊತಲ್ಲೇ ಒಳಗಡೆ ಇದ್ದೆ. ಮತ್ತು ಈಗ ದಾರಿ ಕಾಯ್ತಾ ಇದ್ದೀನಿ. ಚಾಯ್ ಕುಡೀರಿ ಎಲ್ಲರೂ. 6 ಗಂಟೆಗೈತಿ. ಅತ್ಯಾಗ ಸ್ವಲ್ಪ ಟಿ ವಿ ಹಚ್ಕೊಡ್ತೇನೆ. ಇಲ್ಲಿ ಅತ್ಯಾಗ ಪ್ರೋಟೀನ್ ರೆಡಿ ಮಾಡಿಟ್ಟಿದ್ದೀನಿ. ಹಾಲು ಸ್ವಲ್ಪ ಲೇಟಾಗಿ ಕಾಸಿದ್ದೀನಿ. ಚಾಯ್ ಎಲ್ಲ ಒಡಿತು ನೋಡಿ. ಮಾಡ್ಲಿಕ್ಕಿಟ್ಟೆ. ಸ್ವಲ್ಪ ಹಾಲು ಲೇಟಾಗಿ ಕಾಸಿದ್ದು ಅಂದ್ರೆ ಹಾಲೆಲ್ಲ ಕೆಡ್ತದೆ ನೋಡಿ. ಏನು ಮಾಡ್ತೀರಾ? ಚಹಾ ಮಾಡಿ ಕುಡಿತಾ ಇದ್ದೀನಿ. ಪಾಚದ್ದೆ ಟಿ ವಿ ಕೂತ್ಕೊಳ್ತಾರೆ ನೋಡಿ. 7 ಗಂಟೆ ಆದರೂ ಇನ್ನೂ ಬಂದಿಲ್ಲ ನೋಡಿ. ಇವರ ಸಮೂನು ಬಂದಿಲ್ಲ, ಇವರು ಬಂದಿಲ್ಲ. ಲೇಟ್ ಆಗ್ತದೆ ಏನು ಅಂತ. ಇವ್ರು ಬಂದ್ರು ನೋಡಿ. ಬಂದ್ರಿ ಬಾ. ಈಗ ಎಷ್ಟು ಲೇಟ್ ಮಾಡಿದ್ರಿ? ಹೌದಾ, ಚಲೋ ಆಯ್ತು. ಅವರೆಲ್ಲ ಭಾಳ ಅಂದ್ರೆ ಭಾಳ ಆ್ಯಕ್ಟಿವ್ ಅದಾರ ಮ್ಯಾಮ್ಗಳೆಲ್ಲ. ಒಬ್ರಿಗಿಂತಲೂ ಒಬ್ರು. ಆಯ್ತು ಮಾ, ಚಲೋ ಆಯ್ತು. ನಡಿಲ ಮೀನಾದು ಹೊಡಿ ನಡಿ. ಪಪ್ಪ ಮಾಡಿದ್ರು ಫೋನ್. ಮತ್ತು ಅದು ಕೇಳಿಸುವಾತಾಗಿತ್ತು ಸರಿಯಾಗಿ ಬಂದಾಯ್ತಾ. ಆಮೇಲೆ ಮತ್ತು ಅಪ್ಪಗೆ ಮಾಡಿದ್ರಂತ ಅವಂಗೂ ಹಂಗೆ ಆತಂತ. ಮತ್ತು ಆಮೇಲೆ ಏನು ಹಚ್ಚಿಲ್ಲ. त्यांच्या घरला गेलता हो. नाही, त्यांच्या घरात गणपती बसतो त्यात. केलेला त्यांच्या घरात. हा हा. त्याने कुठं येते गावाचा कवार? नाही, त्यांचं लेख आहे इथं. हिता येतं होय, सगळं बी लेख लेख आहे. हं. लेख आहे होतं. त्याने आलते येते. ಗಣಪತಿ ಪೂಜೆ ಹೌದಾ, ಸತ್ಯನಾರಾಯಣ ಪೂಜೆ. ನನಗೂ ಎಲ್ಲ ಕೆಲಸ ಆಯ್ತು. ಈಗ ಊಟನೂ ಆಯಿತು. ನಾನು ಈಗ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಮತ್ತು ನೀವು ಎಲ್ಲ ವಿಡಿಯೋ ನೋಡಿರಿ, ಎಲ್ಲರಿಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬು ಮಾಡಿರಿ, ಕಮೆಂಟ್ ಮಾಡೋಕೆ ಮರೆಯೋಕೆ ಹೋಗಬೇಡಿ. ಮತ್ತು ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ನೋಡಿ.